ಸಂತೋಷ ಸಂಗೀತ ಏನ್ರಿ ಇದು ರಸಮಯ ಸಂತೋಷ ಸುಖಮಯ ಸಂಗೀತ ರಿಂಗ್ ಟೋನು ಕತ್ಕಡಿಯೋನ್ ರಿಕ್ಟೋನ ಸಂತೋಷ ಯಾಕೋ ಲೇಟು ಲೇಟ್ ಆಗಿಬಿಡ್ತಲ್ಲ ಅದಕ್ಕೆ ಗೊತ್ತು ಕಣೋ ಯಾಕೆ ಲೇಟು ಬೇಗ ಬರಕ್ಕಾಗಿಲ್ವಲ್ಲ ಅದಕ್ಕೆ ಅದೇ ಕಣೋ ಯಾಕೋ ಬೇಗ ಬರಕ್ಕಾಗಿಲ್ಲ ಲೇಟ್ ಆಗಿಬಿಡ್ತಲ್ಲ ಅದಕ್ಕೆ ಅದೇ ಲೇಟ್ ಯಾಕಾಯ್ತು ಬೇಗ ಬರಕ್ಕಾಗಿಲ್ವಲ್ಲ ಅದಕ್ಕೆ ಮುತ್ತುಮಣಿ ನೀನೇನೋ ಈ ಘಟಪಲ್ಲಿ ತೊಟ್ಟೆ ಪಾಡಮ್ಮ ನನಗೆ ಹೊಟ್ಟೆ ಪಾಡು ಏನಾದ್ರೂ ಮಾಡ್ಲೇಬೇಕಲ್ಲ ನಿಮ್ಮ ಓನರೇ ನನಗೆ ತುಟು ಕೊಟ್ರೆ ಅದಕ್ಕೆ ಈ ಗೆಟಪ್ ಮುತ್ತು ಕಾಸು ನಾಸೆಗೋಸ್ಕರ ನನ್ ತಲೆ ಕಡಿತೀಯನ ಮುತ್ತು ಮರ್ತು ಬಿಟ್ಟಿಯ ನಮ್ ಫ್ರೆಂಡ್ಶಿಪ್ ನ ಅಯ್ಯೋ 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 ಲೇ ಮುದ್ದೇಶ ಹೇಳೋ ಮಾತಾಡ್ತಿದ್ಯ ಮುದ್ದೇಶ ನೀನು ನನ್ನ ಬಗ್ಗೆ ನನಗೆ ಗೊತ್ತಿಲ್ಬೇಡ ಇಷ್ಟೇ ಫ್ರೆಂಡ್ಶಿಪ್ ಅಂದ್ರೆ ನಾನು ಮುಂದೆ ಏನಾದ್ರೂ ಈ ಗತಿ ಬಂದ್ಬಿಟ್ಟಿದ್ರೆ ನಾನು ಕಣ್ಣು ಮುಚ್ಕೊಂಡು ನಿನ್ನ ತಲೆ ಕಡಿತೀನಿ ಹೊರ್ತು ನಾನು ಬರೋ ಕಾಸು ಬಿಡಲ್ಲ ಕಣಲೇ ಲೇ ಮುದ್ದೇಶ ನೀನ್ ಜನ್ಮಕ್ಕೆ ಈ ತರ ಅನ್ನಿಸ್ಕೊಳ್ಳೋ ಬದಲು ತಲೆ ಕಡಿಸ್ಕೊಳ್ಳೋದೇ ಎಷ್ಟೋ ಬಿಟ್ರು ತಲೆ ಕಡಿಯೋ ಟೈಮ್ ಆಯ್ತು ಮಾತಾಡ್ತಾ ನಿಂತ್ಕೊಂಡಿದ್ದೆ ಇಟ್ಕೊಳ್ಳೋಣ ಬದುಕಿರೋ ಗಂಟ ನೋಡು ಬದುಕಿರೋ ಗಂಟ ನೀನ್ ಸೇವೆ ಮಾಡ್ಕೊಂಡು ಬದುಕ್ತೀನಿ ನನ್ನ ಕಾಪಾಡು ಬಾವ ಕಾಪಾಡು ನನ್ನ ಮಗನೇ ಮೊನ್ನೆ ಕಾಲ್ ನೋಯ್ತಾ ಇದೆ ಕಾಲ್ ಇಸ್ಕೊ ಅಂದ್ರೆ ಬಾವ ಕತ್ತಾಯ್ತಾ ಇದೆ ಹೇಳೋ ಕತ್ತಿ ಸಿಗ್ತೀನಿ ಅಂತಂದೆ ಈಗ ಸಾಯೋವರೆಗೂ ನಿನ್ನ ಸಹಾಯ ಮಾಡ್ಕೊಂಡೆ ಹೋಗಲ್ಲ ಕತ್ ಕಡಿಸ್ಕೊ ಹೋಗ ಮತ್ತು ಕಡೆ ಮೊಕ್ಕ ಮುಚ್ಚ ಕತ್ಕತ್ತು ಫಸ್ಟ್ ಇವಾಗ ಯಾಕೆ ತುಕ ಮುಚ್ಬೇಕು ನಾನು ಆಮೇಲೆ ತಾನೇ ಸತ್ ಮೇಲೆ ತುಕ ಮುಚ್ಚೋದು ಅಯ್ಯೋ ದಟ ಅವ್ರು ಹೇಳ್ತಾ ಇರೋದು ಕತ್ ಕಡಿಬೇಕಲ್ಲ ಅವಾಗ ಮುಖ ಮುಚ್ಚು ಓ ಅದ ನೀವ್ ಹೇಳಿದ್ದೆ ಸ್ವಲ್ಪ ನನಗೆ ಹೇಳ್ಕೊಂಡಿ ಸರ್ ನಾನು ಮರ್ತು ಬಿಟ್ಟಿದ್ದೆ ದಾರಿಲಿ ಬರ್ಬೇಕಾದ್ರೆ ಎಲ್ಲಾ ಅಂಗಡಿ ಕೇಳ್ಕೊಂಬಂದೆ ನಾನು ಯಾರು ಕೊಡ್ಲಿಲ್ಲ ಆಮೇಲೆ ನನ್ನ ಹತ್ರ ಒಂದಿತ್ತು ಅದೇ ಯೂಸ್ ಆಯ್ತದೆ ಅಂತ ತಂದ್ಬಿಟ್ಟಿದ್ದೀನಿ ನಾನೇ ಬರ ನೀನೆ ಹೇಳ ಇವನು ಸೈಜ್ ಇದಾಗಲ್ಲ ಹೇಳ್ಕೊಂಡ ದೊಡ್ಡ ಸೈಜ್ ಆರ ತಗೊಂಬರಕ್ಕಿಲ್ವೇನೋ ಏನ್ ನಾನು ಸೈಜ್ ನೋಡ್ಕೊಂಡ್ ಬರ್ತೀನಿ ನಾನು ಟೇಪ್ ಬಳಕೆ ಹೇಳ್ಕೊಂಡು ಮುದ್ದೇಶ ನಿನ್ಗೆ ಇಷ್ಟವಾದವ್ರನ್ನ ನೆನ್ಸ್ಕೊಂಬಿಡು ಅಯ್ಯೋ ಶಾಂತಿ ಕಬಿನ್ ಗದೆ ಶಾಂತಿ ಪುಣ್ಯಮ್ಮನ ಮಗಳು ಏನೋ ನೆನೆಸ್ಕೊತಾ ಇದ್ಯಾ ಇಷ್ಟ ಆದವ್ರು ನೆನೆಸ್ಕೊಂಡಲ್ಲಪ್ಪ ನೀನ್ ಮಕ್ಕಳು ಅವ್ರು ಹೇಳಿದ್ದು ಇಷ್ಟವಾದವ್ರನ್ನ ನೆನ್ಸ್ಕೊಲ್ಲ ಇಷ್ಟವಾದ ದೇವ್ರ ನೆನ್ಸ್ಕೊಂಡಿದ್ದು ಇಷ್ಟವಾದ ದೇವ್ರ ನೆನೆಸ್ಕೋಬೇಕಾ ಆಯ್ತು ನೆನೆಸ್ಕೊತೀನಿ ಬಿಡು ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಅದೇ ಮತ್ತೆ ನನಗೆ BP ರೈಸ್ ಆಗಿಬಿಟ್ರೆ ನಾನೇ ಕತ್ತರಿಸ್ಕೊಂಡು ಸತ್ತಾಗ್ಬಿಡ್ತೀನಿ ಯಾಕ ಇದೇನು ಸೂಪರ್ ಮಿನಿಟ್ ರಿಯಾಲಿಟಿ ಶೋನ ಟೈಮ್ ಸ್ಟಾರ್ಟ್ ನಾವು ಅನ್ನಕ್ಕೆ ಇವನ್ ಸಾಯೋ ಟೈಮ್ ಸ್ಟಾಪ್ ನಾವು ಸೂಪರ್ ಯೋರ್ ಟೈಮ್ ಸ್ಟಾಪ್ಸ್ ನೌ ತಡ್ಕೊಳ ನಾನು ಏನು ಬರ್ತಾ ಇಲ್ಲ ನಾನೇ ತರ್ಕೊಳ್ಳೆ ಆಗಲ್ಲ ಕಣಪ್ಪ ನಾನು ಹೇಳಿದ್ದು ಸಾಯಿಸೋ ಟೈಮಲ್ಲಿ ಕೊನೆ ಆಸೆ ಏನು ಅಂತ ಕೇಳ್ರ ವಸಿ ಕೇಳ್ಬಿಡ್ರ ಆಯ್ತು ಹೇಳು ಅದೇನ್ ಕೊನೆ ಆಸೆ ನನಗೆ ಸಾಯೋದ್ರೊಳಗೆ ಒಂದು ಸುಂದರವಾದ ಹುಡುಗಿ ನನಗೋಸ್ಕರ ಫೀಲಿಂಗ್ ಸಾಂಗ್ ಆಡ್ಬೇಕು ಅಂತ ಆಸೆ ಒಂದ್ ಕೆಲಸ ಮಾಡೋಣ ಪಾಪ ಅವನಿಗೆ ಅವ್ನ ಕೊನೆ ಆಸೆ ಕೇಳ್ತಾ ಇದ್ದಾನೆ ನೋಡು ನೀನು ಸತ್ತೋದ್ಮೇಲೆ ನಾವೆಲ್ಲ ಫೀಲಿಂಗ್ ಸಾಂಗ್ ಡ್ಯಾನ್ಸ್ ಮಾಡ್ತೀವಿ ಇನ್ನ ನೆನೆಸ್ಕೊಂಡು ಆದ್ರೆ ನಿಂಗೆ ಹೆಂಗಿದ್ರು ಇಷ್ಟು ವರ್ಷ ನಾವು ನಿನ್ಗೆ ಮದುವೆ ಮಾಡ್ಸಕ್ಕಾಗಿಲ್ಲ ಹೋಗ್ತಾ ಇದ್ಯಾ ಒಂದ್ ಒಳ್ಳೆ ಡ್ಯಾನ್ಸ್ ಆದ್ರೂ ಮಾಡ್ಕೊಂಡು ಹೋಗು ಬಾಮ ಪಾಪ ಇವ್ನಿಗೊಂದು ಡ್ಯಾನ್ಸ್ ಮಾಡು ಒಳ್ಳೆ ಸಾಲ್ಸಾ ಡ್ಯಾನ್ಸು ಇದೇ ಮಾತು ಸರಿಯಾಗಿರ್ಕಿಲ್ಲ ಇದು ಏನು ನಾನ್ ಕೇಳಿದ್ದು ಸುಂದರವಾದ ಹುಡುಗಿ ಅಂದ್ರೆ ಸುಂದರವಾಗಿಲ್ಲ ಅಂತನಾ ನಾನ್ ಕೇಳಿದ್ದು ಇಷ್ಟೊಂದು ಸುಂದರವಾದ ಹುಡುಗಿ ಅಲ್ಲ ಸುಮಾರಾಗಿ ಕೊಟ್ಟಿರು ಸಾಕಾಗಿತ್ತು ನೀನು ಬಾ ಕೊನೆ ಆಸೆ ನಿನ್ ಆತ್ಮಕ್ಕಾದ್ರೂ ಶಾಂತಿ ಸಿಗ್ಲಿ ಹೇಳ್ಕೊಡಮ್ಮ ಡ್ಯಾನ್ಸ್ ಸಾಲ್ಸಾ ಬರುತ್ತಾ ನಿಮ್ಗೆ ಗೊತ್ತು ಅದೇ ಬ್ರೆಡ್ಗೆ ಹಾಕೊಂಡು ತಿನ್ನೋದು ಸಾಸು ಅದಲ್ಲ ಸಾಲ್ಸಾ ಡಾನ್ಸ್ ಸಾಲ್ಸಾ ಗೊತ್ತಾ ಸರ್ ನಿಮ್ಗೆ ಅವ್ರಿಗೆ ಗೊತ್ತಿಲ್ಲ ಅಂದ ನಂಗೇನ್ ಗೊತ್ತಿರ್ತದೆ ಸರಿ ಬನ್ನಿ ನಾನು ಹೇಳ್ಕೊಡ್ತೀನಿ ಅವ್ರಿಗೆ ಸಾಲ್ಸಾ ಕೊಡ್ತೀರಾ ಬಾವ ಇವ್ರು ಹೇಳ್ಕೊಡ್ತಾರಂತಾನೆ ಮಾಡ್ಬೇಕಂತ ಮುದ್ದೇಶನಿಗೆ ಸಾಲ್ಸಾ ಗೊತ್ತಿಲ್ಲ ಜಲ್ಸಾ ಗೊತ್ತು ಅದೇ ಬಟ್ಟೆ ಹೋಗಿ ಜಾಲ್ಸ್ ಆಡ್ತಾರಲ್ಲ ಅದು
ನಿನ್ ಜೊತೆ ಡ್ಯಾನ್ಸ್ ಮಾಡೋದ್ರೆ ಸತ್ರು ಪರವಾಗಿಲ್ಲ ಕಣಮ್ಮಿ ಮಾಡ್ಬಿಡೋದೇ ಬೇಡ ಬೇಡ ಸಾಯ್ಬೇಡಿ ಪ್ಲೀಸ್. ನಾವು ಈಗ ಬಿಡ್ತೀವ ನಾನು ಹೇಳ್ಕೊಡ್ತೀನಿ ಡಾನ್ಸ್, ನೀವ್ ಹಾಗೆ ಕಂಟಿನ್ಯೂ ಮಾಡದೇ ಓಕೆ. ಆಗ ಮ್ಯೂಸಿಕ್ ಫಸ್ಟ್ ನೀವು ಇಲ್ಲಿರ್ಬೇಕು. ಓಕೆ, ಹ್ಯಾಂಡ್ ಹೀಗೆ. ಓಕೆ, 2 1 ಫಸ್ಟ್ ಕೂಲ್ ರಿಲ್ಯಾಕ್ಸ್. ಓಕೆ, ಹೀಗಿರ್ಬೇಕು. ನೋಡಿ ಹೇಳ್ಕೊಡ್ತೀನಿ. ಕೂಲ್ ಕೂಲ್ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೋಬೇಕು. ಹಿಂದೆ ಹಾಕಿ ಸ್ಟಾರ್ಟ್. 1 2 3 4 3 4 5 6 7 Yes, come on. This one. ಇಷ್ಟೆಲ್ಲ ನೋಡಿದ್ಮೇಲೆ ನಾನು ಸತ್ತೋಯ್ಬೇಕು ಅನ್ಸ್ತಾ ಇದ್ದೀನಿ ಕೂಡ. ತಿನ್ನೋಣ ಹಾಕೋ, ನನಗೂ ಮರ ದೊಡ್ಡಿದೆ ಹಾಕೋ ಹಾಕೋ. Yeah. ಯಾರು ಕರೆದ್ರು ನನ್ನ? ಹಲೋ, ನಿನ್ನ ಕಡಿಯಕ್ ಕರ್ಕೊಂಬಂದ ಕುಡಿಯಕ್ ಕರ್ಕೊಂಬಂದ ಇಲ್ಲಿ. ನಾನು ಏನೋ ಸುಮ್ಮನೆ ಹಂಗೆ ಚಮಕ್ ಕೊಟ್ಟೆ ಬಾ ಬನ್ನಿ. ಬಾವ ನಂದು ಇನ್ನೂ ಒಂದು ಕೊನೆ ಆಸೆ ಐತೆ. ಸಾಕು ಕೂತ್ಕೊಳ್ಳ. ಕೊನೆದು ಅಂದ್ರೆ ಕೊನೆದು ಅಷ್ಟೇ. ಏನ್ ಹೇಳ್ತಾ ಹೋಯ್ತಾ ಇರ್ತೀಯ? ಮೆಗಾ ಸೀರಿಯಲ್ ಇದು. ಹೆಂಗಾರು ಮಾಡಿ ಕಾಪಾಡ್ಬೋ. ಅಯ್ಯೋ, ಮುಹೂರ್ತ ಮೀರೋಗ್ತಾ ಇದೆ. ಸಾಯೋರ್ನ ಕರ್ಕೊಂಡೋಗ್ಯಾ, ಇಲ್ಲಾರ ಹಾಳಾಗೋಯ್ತಾನೆ. ಕರ್ಕೊಂಡೋಗೋ. ಏನ್ರಿ ನೀವು ಇನ್ಸ್ಪೆಕ್ಟರ್ ಶಾಸ್ತ್ರಿಗಳ? ನೀವು ಒಂದೊಂದ್ಸತಿ ಹಂಗೆ ನೀವು ಸ್ಪ್ಲಿಟ್ ಪರ್ಸನಾಲಿಟಿ ಆಗ್ಬಿಡ್ತೀರಾ. ಅಪ್ಪ ಇದು ಸಂಭ್ರಮ ಎಲ್ಲ ಮುಗಿತಾನಯ್ಯ. ಎಲ್ರು ಸೇರ್ಕೊಂಡು ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಎಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಏನ್ ಮಾತು ಅಂತ ಆಡ್ತಿಲ್ಲ ಮತ್ತೆ ಚಲ. ಬರೀ ಕಲ್ಸ್ಬಿಡಿ ಎಲ್ಲ ಕಣ. ಅದಕ್ಕೆ ಸಿಮೆಂಟ್ ಹಾಕಿ ಸ್ಪಾಟ್ ಅಲ್ಲೇ ಗೋರಿ ಕಟ್ಟಿಸ್ಬಿಡೋಣ ಬಿಡು. ಯಾಕೆ ಟೆನ್ಷನ್ ತಗೊಳ್ತೀಯ? ಡೋಂಟ್ ವರಿ, ಐ ಆಮ್ ದೇರ್. ನನಗೆ ಅಂತ ಯಾರು ಇಲ್ವಾ? ಇದಿಲ್ಲ ಮಾತಾಡ್ರಿ. ಯಾರು ಅಂತ ಒಬ್ಬರು ಬದುಕಿದ್ರಿ. ಬರಲಿ ಬರ್ರಿ, ಸೈಡ್ ಹೋಗ್ರಿ. ಹೋರಿ ಆ ಕಡೆ ನೋಡು. ನಾನು ಹೇಳ್ಕೊಟ್ಟಂಗೆ ಅಲ್ಲಿ ಹೇಳು. ಬಚಾವಾಕ್ಯ ಇಲ್ಲ ಅಂದ್ರೆ ಹೋಗೆ. ಓಕೆ, ಸೂಪರ್ ಥ್ಯಾಂಕ್ ಯು. ನೋಡ್ರಪ್ಪ, ಈಗ ನಿಜವಾಗ್ಲೂ ನನ್ನದೊಂದು ಕೊನೆ ಆಸೆ ಐತೆ. ಇನ್ನೊಂದು ಅದನ್ನ ಮಾಡ್ಬಿಡಿ. ಆಮೇಲೆ ತಲೆ ಮೇಲೆ ನೀವೇನ್ ಕೇಳ್ತೋ ಅದೆಲ್ಲ ಕೊಡ್ತೀನಿ. ಅವೆಲ್ಲ ಆಗಲ್ಲ. ಹಿಡ್ಕಪ್ಪ ಅನ್ನ ಹಿಡ್ಕಂದ ಕೇಳಿಸ್ಕೊಡ್ರು. ಒಂದೇ ಒಂದು ಆಸೆ ಕೇಳ್ಕೊಂಬಿಡಿ. ಸರಿ ಹೋಗ್ಲಿ ಪಾಪ. ಹ್ಞೂ ಅಂತ ಹೇಳ್ರಪ್ಪ. ನೋಡ್ರಪ್ಪ, ಇದೇನ್ ಕೊನೆ ಆಸೆ? ನೀವು ನನ್ನ ಸಾಯಿಸ್ಬೋದು. ಈಗ ಹೇಳಿದೀನಿ, ಒಪ್ಕೊಳ್ಳಿ. ಯಾವ್ದಾರು ನಿಮ್ಮ ಮನೆ ದೇವ್ರ ಮೇಲೆ ಆಣೆ. ಕೇಳಿಸ್ಕೊಳಪ್ಪ, ಕೇಳಿಸ್ಕೊಂತೀವಿ. ನಿಮ್ಮ ಮನೆ ದೇವ್ರ ಮೇಲೆ ಆಣೆ ಇಟ್ಟಿದ್ದೀರಿ. ಖಂಡಿತವಾಗ್ಲು ಮೊಚ್ಚು, ಚೂರಿ, ಚಾಕು, ಚೈನು, ಬಾಂಬು ಯಾವುದನ್ನ ಸಾಯಿಸಬಾರ್ದು. ಅಷ್ಟೇ ತಾನೆ ಸರ್? ಸ್ವಲ್ಪ ಇಟ್ಕೊಳ್ಳಿ. ಮತ್ತೆ ಒಟ್ಟಲ್ಲಿ ಸಾಯಿಸ್ಬೇಕು. ನನಗೆ ಪೇಮೆಂಟ್ ಬಂದ್ರೆ ಸಾಕು. ಅದಕ್ಕೆ ಹಗ್ಗ ತಂದಿದ್ದೀನಿ ನಾನೇ. ಹಗ್ಗದಲ್ಲಿ ನನಗೆ ಸುತ್ತಬಿಟ್ಟು ಸಾಯಿಸ್ಬಿಡ್ತೀನಿ. ಏನ್ ಮಾಡೋಣ ಬಾವ? ಕಾಪಾಡ್ಬೋ. ಆಯ್ತಪ್ಪ, ನನ್ನ ಕಡೆ ಆಸೆ ಕೇಳ್ಕೊಂಬಿಡು. ನೀನ್ ಹಗ್ಗ ಹಾಕ್ಬೋದು, ಆದ್ರೆ ನಾನು ಉಲ್ಟಾ ಹಾಕ್ಬೇಕು ಅಷ್ಟೇ. ಹೆಂಗಾದ್ರೆ ಸಾಯಿಸ್ತೀನ ನಾನು. ಹಾಗಾದ್ರೆ ನೀನು 5 ಕಡೆ ನಾನು ಬರ್ಬೇಕಾ? ಬರಲ್ಲ ನೇರಪ್ಪರ. ಒಂಚೂರು ಇಟ್ಕೊಳ್ರಪ್ಪ. ಹಾಕ್ಬಿಟ್ಟು ಇಟ್ಕೊಂಡ್ ಮೇಲ್ಗಡೆ ಹೋಗ್ಬಿಡಿ. ಎಲ್ಲಿಗೆ? ಮೇಲ್ಗಡೆ ಹೋಗ್ಬಿಟ್ರಿ ಇವನು ಮೇಲ್ಗಡೆ ಹೋಗ್ಬಿಡ್ತಾನೆ. ನನಗೆ ಪೇಮೆಂಟ್ ಕೊಡಿ.
ಏನ ಹಂಗೆ ತುಕ ನೋಡ್ತಾ ಇದ್ದೀರಾ? ತರ್ತೀನಿ ನಾನೇ. ಇದು ಸೃಜಾ ತಿಥಿ ಊಟ ಕರೆದು ಬಿಡು, ಮರಿಬೇಡ ನನ್ನ. ಏಯ್ ಅಲ್ಲಿ ಮಚ್ಚು ಕೊಡ. ಕೊಡ್ರ ಮಚ್ಚಲ್ಲ. ಏಯ್ ನಿನ್ನ ಮಚ್ಚ ಯಾರಿಗೆ ಬೇಕು? ನನ್ನ ಮಚ್ಚ ನೀವೇ ಗಿಫ್ಟ್ ಆಗಿ ಇಡ್ಕೊ. ಅಬ್ಬಾ ನನಗೊಪ್ಸಿರೋ ಜವಾಬ್ದಾರಿ ನಾನ್ ಮುಗಿಸ್ದೆ. ನಾನು ಬರ್ತೀನಿ ಸುಜಾ, ಬರ್ತೀನಿ. ಫಸ್ಟ್ ಹೋಗಿ ಹೋಗಿ ಹೋಗಿ. ಮಿಸ್ಟರ್ ಲೋಕೇಶ್, ನಮ್ಮ ಉದ್ದೇಶ ನಂಗೆ ಮರ್ತು ಬಿಡಿರಲ್ಲ ಪಾಪ. ಇಳಿಸಿ ಸರ್ ಹಂಗೆ ಇಳಿಸಿ ಸರ್. ಓದೋಕೆ ನನ್ನ ಮಕ್ಕಳು ಉಲ್ಟಲ್ಲಿ ಎಡಕ್ಬಿಟ್ಟು ಸತ್ತೋದೆ ಅಂತ ಹೊಂಟೋಗ್ಬಿಟ್ಟಾರೆ. ಲೇ ಮುದ್ದೇಶ, ಇಷ್ಟೆಲ್ಲ ನಾನು ನಿಂಗೆ ಹೆಲ್ಪ್ ಮಾಡಿದಲ್ಲ, ನನ್ನೊಂದು ಕೊನೆ ಆಸೆ. ಕೇಳಲ್ಲ ಅದೇನ್ ಕೇಳ್ತಿ? ಕೇಳ ನನ್ ಜೀವನ ಉಳಿಸಿ ಅದೇನ್ ಬೇಕು ಕೇಳಲ್ಲ ಕೇಳ. ನಾನು ನಿನ್ನ ಒಂದ್ಸಲಿ ನೇಣಾಕ್ಬೇಕಲ್ಲ. ಅದಕ್ಕೇನಂತೆ ಮತ್ತೆ ಉಲ್ಟಾ ನಿಂತ್ಕೊತೀನಿ ನೇಣಾಕು. ಆಯ್ತು ಕಣ, ಉಲ್ಟಾ ನಿಂತ್ಕೋ. ಇದೇ ತರ ನಾನು ಹಗ್ಗ ಹಾಕ್ತೀನಿ, ನೇತಾಕ್ತೀನಿ. ಆದ್ರೆ ಲಾಸ್ಟ್ ಅಲ್ಲಿ ಸಣ್ಣದಾಗ ಒಂದೇ ಒಂದು ಬುಲೆಟ್ ಹೊಡಿತೀನಿ. ಈಗ ವಿಜಯ್ ಚಂಡೂರ್ಗೆ ಹಾಗೆ ನಮ್ಮ ಬಾಹುಬಲಿಗೆ ಒಂದು ಅದ್ಭುತವಾದಂತ ಒಂದು ಟ್ಯಾಲೆಂಟ್ ಇದೆ. ಫೋನ್ ಕಾಲ್ ಅಲ್ಲಿ ಒಬ್ಬ ಪ್ರೊಡ್ಯೂಸರ್ನ ಹೇಗೆ ಕನ್ವಿನ್ಸ್ ಮಾಡೋದು, ಹೌದು, ಇದು ನಾವು ಕಲಿಬೇಕಾಗಿರೋದು. ದಯವಿಟ್ಟು ಬನ್ನಿ, ಹೇಳ್ಕೊಡಿ ನಮ್ಗೆ ಈ ವಿದ್ಯೆಯನ್ನ ಹೇಳ್ಕೊಡಿ. ತಾವು ಇದ್ದೀರಾ ಇದ್ರಲ್ಲಿ? ವಾವ್, ಶಾಬಾಷ್. ತಾವು ಇದ್ದೀರಾ? ಶಾಬಾಷ್, ಎಲ್ರೂ ಇದ್ದಾರೆ. ಅದಕ್ಕೆ ಪಿಕ್ಚರ್ ಮೇಲೆ ಪಿಕ್ಚರ್ ಮಾಡ್ತೀರ. ನಾವು ಒಳ್ಳೆ ಪ್ರೊಡ್ಯೂಸರ್ ನೋಡ್ತಿದೀವಿ. ಪ್ರೊಡ್ಯೂಸರ್ ನೀವು ಹುಡುಕುದಾ? ಮುಖ ನೋಡಿ. ಏನಪ್ಪ ಹಿಂಗನ್ಬಿಟ್ಟ? ಹೇಳಪ್ಪ ಒಂಚೂರು. ಸೂಪರ್ ಪ್ರೊಡ್ಯೂಸರು, ಹೆಂಗ್ ಎಲ್ಲಿ ಬೇಕಾದ್ರೆ, ಯಾವ ಲೊಕೇಶನ್ ಬೇಕಾದ್ರೆ, ಯಾವ ಆರ್ಟಿಸ್ಟ್ ಬೇಕಾದ್ರೂ, ಹೆಂಗ್ ಎಷ್ಟು ಬಜೆಟ್ ಆದ್ರೂ ಮಾಡ್ತಾರೆ. ನಾನು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಗೊತ್ತುಂಟಾ, ಇವತ್ತರೆಗೂ ಒಬ್ಬ ಪ್ರೊಡ್ಯೂಸರ್ ಕರೆಕ್ಟ್ ಆಗಿ ಸಿಕ್ಲಿಲ್ಲ. ನಿಮಗೆ ಸಿಗ್ತಾರಾ? ಇವಾಗ ಏನು ಫೋನ್ ಮಾಡಿ ಫಿಕ್ಸ್ ಮಾಡ್ಲಾ? ಮಾಡು ಮೊದಲು, ಮಾತಾಡುದು ಎಲ್ಲ ಮಾತಾಡಿದ್ದೀನಮ್ಮ ನಾನು.